ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಅನ್ವಿತಾ ಉಡುಪಿ. ಹರೇ ಕೃಷ್ಣ. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿರ ಅಂತ ಹೇಳಿ ಅಂದ್ಕೊಂಡಿದ್ದೇನೆ. ಇವತ್ತಿನ ವಿಷಯ ಏನಪ್ಪಾ ಅಂದರೆ, ನನಗೆ ರೀಸೆಂಟ್ಲಿ ಉಂಟಲ್ಲ ಒಂದು ಇನ್‌ಸ್ಟಾಗ್ರಾಮಲ್ಲಿ ಮೆಸೇಜ್ ಬಂದಿತ್ತು ಆಯಿತಾ. ಸೊ ಆ ಮೆಸೇಜ್ ಏನು ಅಂತ ಹೇಳಿ ನಿಮಗೆ ಇಲ್ಲಿ ಡಿಸ್‌ಪ್ಲೇ ಮಾಡ್ತಾ ಇದ್ದೇನೆ, ನೋಡ್ತಾ ಇರಿ ಆಯಿತಾ. ಇಲ್ಲಿ ಹಾಕಿದ್ದೇನೆ ನಾನು ಮೆಸೇಜ್‌ನ. ಸೊ ಆ ಮೆಸೇಜ್ ನೋಡಿದ ಮೇಲೆ ನನಗೆ ಅಳು ಬಂತು. ಸೊ ಯಾಕೆ ಅಳು ಬಂತು ಅಂತ ಹೇಳಿದ್ರೆ, ಕೆಲವೊಮ್ಮೆ ನಮ್ಮ ಲೈಫಲ್ಲಿ ಸಹ ಅಂಥದ್ದೊಂದು ಸಿಚುವೇಶನ್ನ ನಾವು ಫೇಸ್ ಮಾಡಿರ್ತೇವೆ, ಹೌದಾ? ಸೊ ಅದು ನನಗೆ ನೆನಪಾಯಿತು ಆಯಿತಾ. ಸೊ ನೋಡಿ ಆ ಮೆಸೇಜ್ ಏನು ಅಂತ ಹೇಳಿ ನಾನು ಇವಾಗ ನಿಮಗೆ ಓದ್ತೇನೆ ಆಯಿತಾ. ಹಾಯ್, ನಾನು ನಿಮ್ಮ ಸಬ್ಸ್ಕ್ರೈಬರ್. ನಿಮ್ಮ ಯೂಟ್ಯೂಬ್ ವಿಡಿಯೋಗಳನ್ನು ನೋಡುತ್ತೇನೆ. ನೀವು ಹೇಳುವ ಕಥೆಗಳು ನನಗೆ ತುಂಬ ಇಷ್ಟ. ನನಗೆ ಒಂದು ಸಮಸ್ಯೆ ಇದೆ. ಅದಕ್ಕೆ ನೀವು ಸಜೆಷನ್ ಕೊಡಬಹುದಾ? ನನ್ನ ಹೆಸರು ಮತ್ತು ಊರು ನಿಮಗೆ ಗೊತ್ತಿದ್ದರೆ ಸಾಕು. ಬೇರೆ ಯಾರಿಗೂ ಹೇಳಬೇಡಿ. ನನ್ನ ಸ್ನೇಹಿತ ಕೂಡ ನಿಮ್ಮ ಚಾನಲ್ ನೋಡುತ್ತಾನೆ. ಅವನಿಗೆ ನಾನೇ ನಿಮ್ಮ ಚಾನಲ್ ನೋಡಲು ಹೇಳಿದ್ದೆ. ವಾಹ್, ಸೂಪರ್. ವಿಷಯ ಏನಂದರೆ, ನಾನು ನನ್ನ ಸ್ನೇಹಿತನನ್ನು ತುಂಬ ಅಟ್ಯಾಚ್ ಆಗಿದ್ದೇನೆ. ಅವನು ಕೂಡ ಹಾಗೆಯೇ ಇದ್ದಾನೆ. ಆದರೆ ನನಗೆ ಅವನ ಮೇಲೆ ತುಂಬ ಡೌಟ್ ಮತ್ತು ಕೋಪ ಬರುತ್ತದೆ. ನಾನು ಯಾವಾಗಲೂ ಅವನ ಜೊತೆ ಜಗಳ ಮಾಡುತ್ತೇನೆ. ನನಗೆ ಜಲಸ್ ಕೂಡ ತುಂಬ ಹೆಚ್ಚು. ಅವನು ಯಾರ ಜೊತೆ ಮಾತನಾಡಿದ್ರೂ ನನಗೆ ಕೋಪ ಬರುತ್ತದೆ. ಅವನಿಗೆ ಬೇರೆ ಗೆಳತಿ ಇದೆ ಅಂತ ಹೇಳಿದ್ರೂ ನಾನು ಸಹಿಸಿಕೊಳ್ಳಲಾರೆ. ನನಗೆ ಅಷ್ಟು ಕೋಪ ಬರುತ್ತದೆ. ನಾನು ಏನು ಮಾಡಬೇಕು? ದಯವಿಟ್ಟು ಇದಕ್ಕೆ ಸಜೆಷನ್ ಕೊಡಿ. ಸಾಧ್ಯವಾದರೆ ಈ ವಿಷಯದ ಬಗ್ಗೆ ನಿಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ವಿಡಿಯೋ ಮಾಡಿ. ಧನ್ಯವಾದಗಳು ಅಂತ ಹೇಳಿದ್ದಾರೆ ಆಯಿತಾ. ಸೊ ನಾನು ಅದಕ್ಕೆ ಎಂತ ರಿಪ್ಲೈ ಕೊಟ್ಟೆ ಅಂತ ಹೇಳಿದ್ರೆ, ಓಕೆ ಶೂರ್, ವಿಡಿಯೋ ಮಾಡ್ತೇನೆ, ಥ್ಯಾಂಕ್ ಯು, ಆರಾಮಾಗಿರಿ, ಟೇಕ್ ಕೇರ್ ಅಂತ ಹೇಳಿ ರಿಪ್ಲೈನ ಕೊಟ್ಟಿದ್ದೇನೆ. ಅಟ್ಯಾಚ್ಮೆಂಟ್ ಜಾಸ್ತಿ ಇದ್ದಾಗ ಜಲಸ್ ಆಗೋದು ಸಹಜ. ಯಾರಾದರೂ ತುಂಬ ಅಟ್ಯಾಚ್ ಆಗಿದ್ದರೆ ಅವ್ರು ಬೇರೆಯವ್ರ ಜೊತೆ ಮಾತಾಡಿದರೂ ನಮ್ಮ ಮನಸ್ಸು ಕೋಪ ಮಾಡ್ಕೊಳ್ಳುತ್ತೆ. ಸೊ ಇದು ಸಾಮಾನ್ಯ ಫೀಲಿಂಗ್ ಅಷ್ಟೇ ಆಯಿತಾ. ಆ್ಯಂಡ್ ಟ್ರಸ್ಟ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಫ್ರೆಂಡ್ಶಿಪ್ ಅಥವಾ ರಿಲೇಷನ್ಶಿಪ್ನಲ್ಲಿ ಟ್ರಸ್ಟ್ ಇರಬೇಕು. ಹೆಚ್ಚು ಡೌಟ್ ಇದ್ದರೆ ಜಗಳ ಹೆಚ್ಚಾಗುತ್ತೆ. ಆ್ಯಂಡ್ ಮೂರನೇದೇನಪ್ಪ ಅಂತ ಹೇಳಿದರೆ, ಓನ್ ಲೈಫ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಒಬ್ಬ ವ್ಯಕ್ತಿ ಮೇಲೆ ಮಾತ್ರ ಡಿಪೆಂಡ್ ಆಗಬೇಡಿ. ನಿಮ್ಮ ಹಾಬೀಸ್, ಫ್ರೆಂಡ್ಸ್ ಲೈಫ್ ಕೂಡ ಈಕ್ವಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಮತ್ತೇನಪ್ಪ ಅಂದರೆ, ಕೂಲಾಗಿ ಮಾತಾಡಿ. ಜಗಳ ಮಾಡುವ ಬದಲು ಕೂಲಾಗಿ ಫೀಲಿಂಗ್ಸ್ನ ಎಕ್ಸ್ಪ್ಲೇನ್ ಮಾಡಿದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕಡಿಮೆ ಆಗುತ್ತೆ. ಮತ್ತೇನಪ್ಪ ಅಂದರೆ, ಲವ್ ಮತ್ತು ಫ್ರೆಂಡ್ಶಿಪ್ನ ಡಿಫ್ರೆನ್ಸ್ನ ನೀವು ತಿಳ್ಕೊಬೇಕಾಗುತ್ತೆ. ಕೆಲವೊಮ್ಮೆ ನಾವು ಫ್ರೆಂಡ್ಶಿಪ್ಪನ್ನು ಲವ್ ಹಾಗೆ ಫೀಲ್ ಮಾಡುತ್ತೇವೆ, ಆದ್ದರಿಂದ ಜಲಸ್ ಜಾಸ್ತಿ. ಕೊನೆಯದಾಗಿ ಹೇಳಬೇಕು ಅಂದರೆ, ಯಾರನ್ನಾದರೂ ಹೆಚ್ಚು ಕೇರ್ ಮಾಡೋದು ತಪ್ಪಲ್ಲ. ಆದರೆ ಟ್ರಸ್ಟ್ ಮತ್ತು ರೆಸ್ಪೆಕ್ಟ್ ಇದ್ದಾಗ ಮಾತ್ರ ಫ್ರೆಂಡ್ಶಿಪ್ ಸುಂದರವಾಗಿರುತ್ತೆ, ತುಂಬ ಬ್ಯೂಟಿಫುಲ್ ಆಗಿರುತ್ತೆ ಆಯಿತಾ. ನಾವು ಫ್ರೆಂಡ್ಸ್ ಮಾತ್ರ, ಆದರೂ ಜಲಸ್ ಯಾಕೆ ಆಗುತ್ತೆ? ಇದಕ್ಕೆ ಕೆಲವೊಂದು ಕಾರಣಗಳಿವೆ ಆಯಿತಾ. ಅಟ್ಯಾಚ್ಮೆಂಟ್ ಜಾಸ್ತಿ ಆಗಿದ್ದರೆ, ಒಬ್ಬ ಫ್ರೆಂಡ್ ಜೊತೆ ನಾವು ತುಂಬ ಕ್ಲೋಸ್ ಆಗಿದ್ದರೆ ಅವನು ಬೇರೆ ಯಾರ ಜೊತೆ ಹೆಚ್ಚು ಮಾತಾಡಿದರೂ ಮನಸ್ಸಿಗೆ ಸ್ವಲ್ಪ ಅನ್ಈಸಿ ಆಗಬಹುದು. ಅದಕ್ಕೆ ನಾವು ಜಲಸಿ ಅಂತ ಹೇಳ್ತೇವೆ ಅಷ್ಟೇ. ಇಂಪಾರ್ಟೆಂಟ್ ಕೊಡಲ್ಲ ಅನ್ನೋ ಭಯ. ಅವರು ಈಗ ನನ್ನನ್ನು ಇಗ್ನೋರ್ ಮಾಡ್ತಾರಾ? ನನಗಿಂತ ಬೇರೆ ಯಾರನ್ನಾದರೂ ಹೆಚ್ಚು ಇಂಪಾರ್ಟೆಂಟ್ ಕೊಡ್ತಾರಾ? ಅದೇ ಭಯದಿಂದ ಜಲಸ್ ಆಗುತ್ತೆ. ಮತ್ತೇನಪ್ಪ ಅಂದರೆ, ಫೀಲಿಂಗ್ಸ್ನ ಹೈಡ್ ಮಾಡ್ತಾ ಇರ್ಬೋದು. ಕೆಲವೊಮ್ಮೆ ನಾವು ಫ್ರೆಂಡ್ ಅಂತ ಹೇಳಿದರೂ ಒಳಗೆ ಸ್ವಲ್ಪ ಸ್ಪೆಷಲ್ ಫೀಲಿಂಗ್ ಇರ್ಬೋದು. ಆದ್ದರಿಂದ ಅವರು ಬೇರೆ ಯಾರ ಜೊತೆ ಕ್ಲೋಸ್ ಆಗಿದ್ದರೆ ಕೋಪ ಅಥವಾ ಜಲಸ್ ಆಗುತ್ತೆ ಆಯಿತಾ. ಮತ್ತು ಓವರ್ ಥಿಂಕಿಂಗ್. ಸಣ್ಣ ವಿಷಯಕ್ಕೂ ಹೆಚ್ಚು ಯೋಚಿಸಿದರೆ ಡೌಟ್ ಮತ್ತು ಜಲಸ್ ಹೆಚ್ಚಾಗುತ್ತೆ. ಮುಖ್ಯವಾಗಿ ಹೇಳಬೇಕು ಅಂದರೆ, ಜಲಸ್ ಆಗೋದು ತಪ್ಪಲ್ಲ. ಅದು ನಿಮ್ಮ ಕೇರನ್ನು ತೋರಿಸುತ್ತೆ. ಆದರೆ ಅದನ್ನ ನೀವು ಕಂಟ್ರೋಲ್ ಮಾಡಲಿಲ್ಲ ಅಂದರೆ ನಿಮ್ಮ ಫ್ರೆಂಡ್ಶಿಪ್ಗೆ ಪ್ರಾಬ್ಲಮ್ ಆಗ್ಬೋದು. ಕೊನೆಯದಾಗಿ ಹೇಳಬೇಕು ಅಂದರೆ, ಸ್ನೇಹದಲ್ಲಿ ಕೇರ್ ಇರೋದು ಒಳ್ಳೆಯದೇ, ಆದರೆ ಟ್ರಸ್ಟ್ ಮತ್ತು ಸ್ಪೇಸ್ ಕೂಡ ಈಕ್ವಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಸ್ನೇಹದಲ್ಲಿ ಹಿಡಿದುಕೊಳ್ಳೋದಕ್ಕಿಂತ ನಂಬಿಕೆ ತುಂಬ ಮುಖ್ಯ ಆಗಿರುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಹೀಗೆ ನಿಮ್ಮ ಫೀಲಿಂಗ್ಸ್ನ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ಅನ್ವಿತಾ ಉಡುಪಿ ಬ್ಲಾಗ್ಸ್ ಅಂತ ಹೇಳಿ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಇದೆ. ಸೊ ನೀವು ಅಲ್ಲಿ ಬಂದು ನನಗೆ ಮೆಸೇಜ್ನ ಹಾಕ್ಬೋದು. ಓಕೆ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಆಯಿತಾ. ಓಕೆ, ಆ್ಯಂಡ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು.